ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ತತ್ರಿ ವಿಜಯೋ ಭೂತಿಃ ಧ್ರುವಾನಿ ತಿರ್ಮತಿರ್ಮಮ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. 2025ನೇ ಇಸ್ವಿ ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಗೋಚಾರದಲ್ಲಿ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ರವಿ ಬುಧ ಸಂಯೋಗ ಬಹಳ ಚೆನ್ನಾಗಿದೆ. ಜಾತಕದಲ್ಲಿ ಮೇಷರಾಶಿಯವರಿಗೆ ರವಿ ಒಂದು ಒಳ್ಳೆಯ ಉಚ್ಚ ಸ್ಥಾನದಲ್ಲಿ ಅಲಂಕಾರ ಮಾಡುತ್ತಾನೆ. ಈ ಉಚ್ಚ ಸ್ಥಾನದಲ್ಲಿ ರವಿ ಇರೋದರಿಂದ ರಾಜಕೀಯ ಜೀವನದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆಯುವಂಥ ಯೋಗ್ಯತೆ ಹುಟ್ಟುತ್ತದೆ ಮತ್ತು ಒಳ್ಳೆಯ ಸ್ಥಾನಮಾನದ ಹಿರಿಮೆ ಸಿಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ. ಯಾರು ಉದ್ಯೋಗ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರಿಗೆ ಉದ್ಯೋಗಗಳು ಸುಲಲಿತವಾಗಿ ಸಿಗ್ತದೆ. ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಯಾರಿಗೆ ಆಸಕ್ತಿ ಹೆಚ್ಚಿರ್ತದೋ ಅಂಥವರು ಪ್ರಯತ್ನವನ್ನು ಮಾಡಬೇಕು. ಹೆಚ್ಚು ಪ್ರಯತ್ನವನ್ನು ಮಾಡಿದ್ರೆ ಸಕಾಲಕ್ಕೆ ಕೆಲಸ ಕಾರ್ಯಗಳು ಅನುಕೂಲವಾಗ್ತದೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಹಾಕಬೇಕಾಗ್ತದೆ. ನೀವು ಅಂದ್ಕೊಂಡಷ್ಟು ನಂಬರ್ಗಳು ಬರೋದು ಭಾಳ ಕಡಿಮೆ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಆಲಸ್ಯವನ್ನು ಮಾಡದೆ ಸ್ವಲ್ಪ ಜಾಗೃತವಾಗಿ ಕೂತ್ಕೊಂಡು ಓದ್ಕೊಂಡ್ರೆ ಅನುಕೂಲವಾಗ್ತದೆ. ಮೇಷರಾಶಿಗಳು ಒಳ್ಳೆಯ ವಿಖ್ಯಾತಿಯಾಗಿರೋದು, ಗೌರವ ಬರುವಂತಹದ್ದು, ನಿಮ್ಮ ಚತುರತನ, ನಿಮ್ಮ ಬುದ್ಧಿ ಹಾಗೂ ವಿಶೇಷವಾಗಿ ಧನವಂತರಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ತಿಂಗಳಲ್ಲಿ. ವಿಶೇಷವಾಗಿ ಯಾಕೆಂದರೆ 12ನೇ ತಾರೀಕುವರೆಗೂ, ಮೇ 12ವರೆಗೂ ಗುರುಬಲ ಬಹಳ ಜೋರಾಗಿದೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಲಾಭವನ್ನು ಮಾಡ್ಕೋಬೋದು. ಮತ್ತು ವಿಶೇಷವಾಗಿ ರವಿ ಬುಧ ಸೇರೋದೇನಪ್ಪ ಅಂದರೆ ಒಳ್ಳೆ ವಿದ್ವಾಂಸರಾಗುವಂಥ ಯೋಗ, ಜ್ಞಾನಿ ಆಗುವಂಥ ಯೋಗ ಮತ್ತು ಎಲ್ಲ ಕಡೆಯಲ್ಲಿ ಯಶಸ್ಸನ್ನು ಕಾಣುವಂತಹದ್ದು ಮತ್ತು ಒಳ್ಳೆಯ ವ್ಯಕ್ತಿಗಳ ಸಂಪರ್ಕಗಳಾಗುವಂತಹದ್ದು, ರಾಜರಿಂದ ಗೌರವ ಸನ್ಮಾನಗಳು ಸಿಗುವಂಥ ಚಾನ್ಸಸ್ಸು ಮತ್ತು ಕೆಲಸದಲ್ಲಿ ಪ್ರಾಮುಖ್ಯತೆ, ಪ್ರವೀಣತೆ ಇವೆಲ್ಲ ಬಹಳ ಚೆನ್ನಾಗಿರ್ತದೆ. ಮತ್ತು ಮಾತಿನಲ್ಲಿ ಸಹ ಒಳ್ಳೆ ಮಾತುಗುಣ ಬಹಳ ಚೆನ್ನಾಗಿ ಬರ್ತದೆ. ಮತ್ತು ವಿಶೇಷವಾಗಿ ಒಳ್ಳೆ ರಾಜರ ಸೇವೆಯಿಂದ ಅಂದರೆ ಒಳ್ಳೆ ಅಧಿಕಾರ ಸೇವೆಯಿಂದ ಧನ ಸಂಪಾದನೆ ಭಾಳ ಚೆನ್ನಾಗಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಯಾರು ಗೀತಾ ಮಾಡ್ತೀರಾ, ಗೀತೆ ಹೇಳ್ತೀರಿ ಮತ್ತು ವಾದ್ಯ ಕಾವ್ಯಗಳನ್ನು ರಚನೆ ಮಾಡ್ತೀರಿ, ಕಲೆಗಳಲ್ಲಿ ನೀವು ಆಸಕ್ತರಾಗಿರ್ತೀರಿ ಅಂತಹವರಿಗೆ ಹೆಸರು, ಕೀರ್ತಿಗಳು, ಧನಲಾಭಗಳಾಗುವಂಥದ್ದು ಭಾಳ ಚೆನ್ನಾಗಿದೆ. ಅಂದರೆ ವಿಶೇಷವಾಗಿ ಹಾಡುಗಾರಿಕೆ ಮಾಡುವಂಥದ್ದು, ಚಲನಚಿತ್ರದಲ್ಲಿ ಭಾಗವಹಿಸುವಂತಹವರು, ಗೀತ ವಾದ್ಯಗಳನ್ನು ಮಾಡುವಂತಹವರಿಗೆಲ್ಲ ಭಾಳ ಉತ್ತಮ ಅವಕಾಶ ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಬಹಳ ಎಚ್ಚರ ಇರಬೇಕಾಗಿದೆ ಮತ್ತು ತಾಯಿಯ ಆರೋಗ್ಯದಲ್ಲೂ ಬಹಳ ತೊಂದರೆ ಕಾಣಿಸ್ಕೊತದೆ. ಕಾರಣ ಏನಪ್ಪ ಅಂದರೆ ಕುಜ ನೀಚನಾಗಿರ್ತಾನೆ. ನಿಮ್ಮ ರಾಸ್ಯಾಧಿಪತಿ ಕುಜ ನೀಚನಾದಾಗ ತಾಯಿಯ ಆರೋಗ್ಯ ಭಾಳ ಹುಷಾರು ನೋಡ್ಕೋಬೇಕಾಗ್ತದೆ. ನಿಮ್ಮ ಆರೋಗ್ಯದ ಸ್ವಲ್ಪ ಏರುಪೇರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ತಾಯಿ ತಂದೆ ಇಬ್ಬರಿಗೂ ಸ್ವಲ್ಪ ತೊಂದರೆಗಳು ಜಾಸ್ತಿನೇ ಕುಜ ನೀಚನಾಗಿರೋದ್ರಿಂದ ನೋಡ್ಕೋಬೇಕಾಗ್ತದೆ. ಸೊ ಮನಸ್ಸಿನಲ್ಲಿ ಹೆಚ್ಚು ಕ್ರೋಧ ಮನೆ ಮಾಡ್ಕೊಂಡು ಕೂತಿರ್ತದೆ. ನಿಮ್ಮೆಲ್ಲರೂ ಬಹಳ ಕೋಪ ಮಾಡ್ಕೊಂಡು ಕೂತಿರ್ತೀರಿ ಯಾವಾಗಲೂ. ಆ ಕೋಪವನ್ನು ಬಿಡಬೇಕಾಗ್ತದೆ. ಮತ್ತು ಈ ತಿಂಗಳಲ್ಲಿ ವಿಶೇಷವಾಗಿ ಸ್ವಲ್ಪ ಅಗ್ನಿಯಿಂದ ತೊಂದರೆ ಆಗುವಂತಹದ್ದು, ಈ ಎಲೆಕ್ಟ್ರಿಕ್ ಕೆಲಸ ಮಾಡುವಂತಹವರು, ಸೊ ಮನೆಯಲ್ಲಿ ಗ್ಯಾಸಲ್ಲಿ ಕೆಲಸ ಮಾಡುವಂತಹವರು, ಸೊ ಬಹಳ ಎಚ್ಚರಿಕೆಯಿಂದ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗ್ತದೆ. ಯಾಕೆ ಕುಜನ ಪ್ರಾಬ್ಲಮ್ ನಮ್ಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಮತ್ತು ಸತಿಪತಿಗಳಲ್ಲಿ ಏನೂ ಎಲ್ಲ ಇದ್ದರೂ ಒಂದು ಸಮಾಧಾನ ಇರಲ್ಲ, ಶಾಂತಿ ಸಮಾಧಾನ ಇರೋದು ಬಹಳ ಕಡಿಮೆ ನಿಮ್ಮ ಜೀವನದಲ್ಲಿ ಈಗ. ಮತ್ತು ಪ್ರವಾಸಕ್ಕೆ ಅಂತ ಹೋಗ್ತೀರಾ, ಅಲ್ಲಿ ವಿಶೇಷವಾಗಿ ಒಂದು ವ್ಯಾಪಾರ ಕೈಗೂಡ್ಬಿಡ್ತದೆ. ಹಾಗಾಗಿ ಒಳ್ಳೆಯ ಪ್ರವಾಸ ಬಂದಾಗ ಹೋಗಿ ಬನ್ನಿ, ಅದರಿಂದ ಒಂದು ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗ್ತದೆ. ಮತ್ತು ಯಾರು ಬಿಸ್ನೆಸ್ ತಿರುಗಿ ಮಾಡ್ತಾ ಇರ್ತಿಲ್ಲ, ಹೊರಗಡೆಲ್ಲ ಮಾಡ್ತಿರ್ತಿಲ್ಲ ಅಂಥವ್ರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಅಜೀರ್ಣ ಆಗುವಂಥ ಚಾನ್ಸಸ್ ಜಾಸ್ತಿ. ಉದರ ಬಾಧೆಗಳು, ಕಿವಿಯ ಬಾಧೆಗಳು ಸ್ವಲ್ಪ ಬಾಧಿಸ್ತದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಮೇಷರಾಶಿಯವರು ಮೇ 12 ನಂತರ ಗುರು ಬಲ ಹೋಗ್ತದೆ. ನಿಮಗೆಲ್ಲ ಗುರುವಿನ ಅನುಗ್ರಹ ಏನೂ ಇರೋದಿಲ್ಲ. ಹಾಗಾಗಿ ಗುರುವಿನ ಬದಲಾವಣೆ ಏನಾಗ್ತದೆ ಅಂದರೆ ಆಸ್ತಿ ಹಾನಿ, ದೊಡ್ಡ ದೊಡ್ಡ ಪ್ರಯತ್ನಗಳೆಲ್ಲ ವಿಫಲತೆಯನ್ನು ಕಾಣ್ತೀರಿ. ಹಾಗಾಗಿ ಮೇ 12 ಆಚೆಗೆ ಹೊಸ ವ್ಯವಹಾರಗಳಲ್ಲಿ ಹೋಗಬೇಡ್ರಿ. ಮತ್ತು ಹೆಚ್ಚು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಕಾರಣ 12 ಮನೆ ಶನಿ ಕೂತಿರ್ತಾನೆ. ಧರ್ಮಕಾರ್ಯ ಮಾಡುವಂಥ ಆಸಕ್ತಿ ಉಂಟಾಗ್ತದೆ. ಮತ್ತು ಉದಾರತೆ, ಯಾವುದಕ್ಕೂ ಕೇರ್ ಮಾಡಿ ಹೆಂಗದಂಗೆ ಉಚ್ಚಾಪಟ್ಟೆ ಖರ್ಚು ಮಾಡುವಂಥ ಚಾನ್ಸಸ್ ಜಾಸ್ತಿ. ಯಾವುದಕ್ಕೆ? ಭೋಗಕ್ಕಾಗಿ, ನಿಮ್ಮ ಸುಖಕ್ಕಾಗಿ. ಮುಂದಿನ ಜೀವನ ಬಗ್ಗೆ ನೀವು ಯೋಚನೆಯೇ ಮಾಡೋದಿಲ್ಲ. ಹೆಂಗೋ ಬಂದಿದೆ, ಹೆಂಗೋ ಚೆನ್ನಾಗಿದ್ದೀನಿ ಅಂತ ಕಳೆಯತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಭಾಳ ಹುಷಾರಾಗಿರಬೇಕಾಗ್ತದೆ ಮೇಷರಾಶಿಯವರು. ಮತ್ತು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುವಂತಹದ್ದು ಮತ್ತು
ಮಿಥ್ಯ ಭಾಷೆ, ಸುಳ್ಳು ಹೇಳೋದು ಕಲ್ತ್ಕೊತೀರ ಸ್ವಲ್ಪ ಎಲ್ಲ. ಆ ಸುಳ್ಳು ಬಿಡಬೇಕಾಗ್ತದೆ, ಸುಳ್ಳು ಕಮ್ಮಿ ಮಾಡಬೇಕು. ಮತ್ತು ಹೆಚ್ಚು ಕಾಮನ್ನು ಆಸೆ ಪಡ್ತೀರಿ, ಸ್ವಲ್ಪ ಅವೆಲ್ಲ ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ಮಿತ್ರರು ವಿರೋಧಿಗಳಾಗ್ತಾರೆ, ಸ್ನೇಹಿತರೆಲ್ಲ ವಿರೋಧಿಗಳಾಗ್ತಾರೆ. ಮತ್ತು ಹೆಚ್ಚು ನೀವೇನೆಂದರೆ ಭೋಗ ವಿಲಾಸಕ್ಕೆ ಗಮನ ಕೊಡ್ತೀರಿ, ಸುಮ್ಮನೆ ಭಾಳ ಎಂಜಾಯ್ ಮಾಡೋಕ್ಕೆ ಹೋಗ್ತೀರಿ ಎಲ್ಲ ವಿಚಾರಗಳಲ್ಲಿ. ಆ ಎಂಜಾಯ್ ಮಾಡೋದ್ರಿಂದ ಜೀವನವನ್ನು ಹಾಳು ಮಾಡ್ಕೊತೀರಿ. ಮತ್ತು ಅದಕ್ಕೆ ಆಕರ್ಷಣೆ ಜಾಸ್ತಿ ನಿಮಗೆ. ಅಲ್ಲೋಗೋಣ ಇಲ್ಲೋಗೋಣ ಹಂಗೆ ಮಾಡೋಣ, ದುಂದು ವೆಚ್ಚ ಮಾಡಿ ಜೀವನದಲ್ಲಿ ದುಡ್ಡು ಹಾಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಮೇ 12 ನಂತರ. ಮತ್ತು ವ್ಯರ್ಥ ಕಾರ್ಯಗಳಿಗಾಗಿ ಧನಹಾನಿ, ವೇಸ್ಟ್, ಇದು ಗೊತ್ತು ನಮ್ಗೆ, ಇದರಿಂದ ಪ್ರಯೋಜನ ಅಂತ, ಅಂತಹ ಕೆಲಸಗಳಿಗೆ ಹಣವನ್ನು ಹಾಕಿ ಹಾಳು ಮಾಡ್ಕೊತೀರಿ. ಮತ್ತು ಪಾಪಕರ್ಮ ಮಾಡುವಂಥ ಚಾನ್ಸಸ್ ಜಾಸ್ತಿ, ಆಸಕ್ತಿ, ದುರ್ವಿದ್ಯೆ, ದುರಭ್ಯಾಸಗಳು ಕಲಿಯುವಂಥ ಚಾನ್ಸಸ್ ಇದೆ. ಸ್ವಲ್ಪ ಆದಷ್ಟು ಅದನ್ನು ಬಿಡಬೇಕಾಗ್ತದೆ. ಮತ್ತು ಆಲಸ್ಯ ಜೀವನವನ್ನು ಜಾಸ್ತಿ ಮಾಡ್ತೀರಿ. ದುಷ್ಟ ಜನರ ಸಂಘದಲ್ಲಿ ಹೆಚ್ಚು ಆಸಕ್ತಿ ಮಾಡ್ಕೊತೀರಿ. ಯಾರು ಕೆಟ್ಟವರೋ ಅವ್ರ ಹತ್ರ ಹೋಗಿ ಕೂತು ಮಾತಾಡ್ತೀರ. ಹಾಗಾಗಿ ಅಲ್ಲಿ ಸಹ ನಿಮಗೆ ತೊಂದರೆಗಳು ಕಾಣಿಸ್ಕೊತೀರಿ. ಮತ್ತು ಶತ್ರುಗಳೆಲ್ಲ ಸೋಲಿಸ್ತಾರೆ ನಿಮ್ಮನ್ನ. ಯಾರ ಎಲ್ಲ ಶತ್ರುಗಳು ನಿಮ್ಮ ಸೋಲಿಸಿ ನಿಮಗೆ ಅವಮಾನವನ್ನು ಮಾಡುವ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಕೆಲವು ವಿಚಾರಗಳಲ್ಲಿ ಇಬ್ಬರೂ ಹೇಳದೆ ರಹಸ್ಯವಾಗಿ ಶುಭ ಕಾರ್ಯಗಳು ಮಾಡ್ತೀರಿ. ಏನೋ ಗೊತ್ತಿಲ್ಲ, ಏನೋ ಮೋಸ ಮಾಡೋಕ್ಕೆ ಹೋಗ್ತೀರಿ. ಅದು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ರಹಸ್ಯವಾಗಿ ನೀವೇನು ಕೆಲಸ ಮಾಡ್ತೀರಾ, ಏನು ವಿಚಾರ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ತಿಳಿಸಿ ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲಾಂದರೆ ಅದನ್ನು ಭಾಳ ನೋವು ಅನುಭವಿಸ್ಬೇಕಾಗ್ತದೆ. ಮತ್ತು ಹಿರಿಯರು ಹಾಗೂ ಗುರು ಮಾತಿಗೆ ಬೆಲೆ ಕೊಡೋದಿಲ್ಲ ನಿಮಗೆಲ್ಲ. ಕಾರಣ ಗುರು ಮುಂದೆ ಕೊಟ್ಟೋಗ್ತಾನೆ. ಸೊ ನಾನೇ ದೊಡ್ಡವನು, ಅಹಂಭಾವ ಹುಟ್ಟುಬಿಡ್ತದೆ ನಿಮಗೆಲ್ಲರಿಗೂ. ಅದು ಬಿಡಬೇಕಾಗ್ತದೆ. ಗುರು ಹಿರಿಯರ ಮಾತಿಗೆ ಸ್ವಲ್ಪ ಬೆಲೆಯನ್ನು ಕೊಟ್ಟರೆ ನಿಮ್ಮ ಜೀವನವನ್ನು ಸದುಪಯೋಗ ಪಡಿಸ್ಕೋಬೋದು ನೀವು. ಮತ್ತು ನಿಮ್ಗೆ ಗೊತ್ತಿರೋ ಯಾರೋ ಥರ್ಡ್ ಪಾರ್ಟಿಗಳು ಅಂಥವರೆಲ್ಲ ಪರಿಚಯ ಮಾಡ್ಕೊತೀರ. ಅವ್ರು ಸರಿಯಾಗಿ ಟೋಪಿ ಹಾಕ್ಬಿಟ್ಟು ಹೋಗ್ತಾರೆ. ಸೊ ಆದಷ್ಟು ಅಂಥವರಿಂದ ದೂರ ಇರೋದು ಭಾಳ ಒಳ್ಳೆಯದು. ಮತ್ತು ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿ ಜೊತೆ ಎಲ್ಲ ಜಗಳ ಕದನ ಶುರು ಮಾಡ್ತೀರಿ. ಎಲ್ಲ ಸುಮ್ಮನೆ ಜಗಳ ಮಾಡಿಕೊಂಡು ಅವರಿಂದ ಸಹ ಅವಮಾನ ಪ್ರಸಂಗಗಳು ಅನುಭವಿಸ್ತೀರಿ. ಮಕ್ಕಳ ವಿಚಾರದಲ್ಲಿ ಚಿಂತೆಗಳು ಜಾಸ್ತಿ ಆಗ್ತದೆ. ಸಕಾಲಕ್ಕೆ ಮಕ್ಕಳಲ್ಲಿ ಏನೋ ರುಜಿನ ಕಾಣ್ತಕ್ಕಂತಹದ್ದು, ಮತ್ತು ಮಕ್ಕಳಾಗದೇ ಇರತಕ್ಕಂತಹದ್ದು, ಮತ್ತು ಮಕ್ಕಳಿಂದ ಅವಮಾನಗಳಾಗುವಂತಹದ್ದು ಇವೆಲ್ಲವೂ ನಿಮಗೆ ಕಾದಿದೆ. ಮತ್ತು ಬೇರೆಯವರ ಆಸ್ತಿ, ಬೇರೆಯವರ ಹಣಕ್ಕೆ ಹೆಚ್ಚು ಆಸೆ ಪಡ್ತೀರಾ. ಇದು ಬಿಡಬೇಕು. ಇನ್ನು ಮುಂದೆ ಬರೋದಿಲ್ಲ ನಿಮಗೆಲ್ಲ. ಇಷ್ಟು ದಿನ ನಡೀತು, ಇನ್ನು ಮುಂದೆ ಗುರು ಕೆಟ್ಟವನಾಗ್ತಾನೆ. ಈಗ ಯಾವ ಫಲವನ್ನು ಕೊಡೋದಿಲ್ಲ ನಿಮಗೆ. ಮತ್ತು ಸಂತಾನ ವಿಷಯದಲ್ಲಿ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ವಿಚಾರದಲ್ಲಿ. ಆದರೆ ನಿಮ್ಮ ವಿಷಯದಲ್ಲಿ ವಿಶೇಷವೇನೆಂದರೆ ಆರೋಗ್ಯ ಸಂಬಂಧಪಟ್ಟಿದ್ದು, ಹಣಕ್ಕೆ ಸಂಬಂಧಪಟ್ಟಿದ್ದು, ವ್ಯವಹಾರ ಸಂಬಂಧಪಟ್ಟಿದ್ದೆಲ್ಲ ಬಹಳ ವೀಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಈ ತಿಂಗಳಲ್ಲಿ ನೀವು ಶನಿ ಶಾಂತಿ ಮತ್ತು ಕುಜ ಶಾಂತಿಯನ್ನು ತಪ್ಪದೇ ಮಾಡಿಕೊಂಡ್ರೆ ಹಣದ ಅನುಕೂಲವೂ ಚೆನ್ನಾಗಿರ್ತದೆ, ಆರೋಗ್ಯವೂ ಇಂಪ್ರೂವ್ಮೆಂಟ್ ಆಗ್ತದೆ, ಮತ್ತು ಬಂಧುಗಳಲ್ಲಿ ಒಂದು ಗೌರವ ಉಳಿಸ್ಕೊತೀರಿ, ಮತ್ತು ನಂಬಿಕೆ ಧೂಳೆಲ್ಲ ಕಡಿಮೆ ಆಗ್ತದೆ. ಇಲ್ಲಾಂದರೆ ಇದನ್ನು ಅನುಭವಿಸಲೇಬೇಕಾಗ್ತದೆ ಮೇಷರಾಶಿಯವರು. ಹಾಗಾಗಿ ಈ ಮೇ ತಿಂಗಳಲ್ಲಿ ವಿಶೇಷವಾಗಿ ಒಂದು ನವಗ್ರಹ ಶಾಂತಿ ಮತ್ತು ಕುಜನಿಗೆ ಶನಿಗೆ ಸಂಬಂಧಪಟ್ಟ ಶಾಂತಿಯನ್ನು ಯಾರು ಮಾಡ್ಕೊತೀರಿ ಅಂಥವರಿಗೆ ಬಹಳ ಉತ್ತಮವಾಗಿ ಫಲಗಳು ಸಿಗ್ತದೆ. ನಮಸ್ಕಾರಗಳು.